ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಸ್ತೆಯಲ್ಲಿ ಬೊಂಬಾಟ್ ಭೋಜನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಿಮ್ಮ ಮನೆಯಲ್ಲಿ ಕೈ ರುಚಿದೆ ಎಂದು ಅರ್ಥ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಾನು ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗೆ ಇಷ್ಟವಾದಂಥ ಒಂದು ಐಟಮ್ ಮಾಡಿಕೊಡ್ತೀನಿ. ಹಾಗಾಗಿ ಇವತ್ತು ನಾನು ಅರ್ಕೆರೆ ಮೈಕೋ ಲೇಔಟಿಗೆ ಬಂದೀನಿ. ಈ ಮೈಕೋ ಲೇಔಟಿಂದ ನಮಗವರು ಪತ್ರ ಬರೆದಿದ್ದಾರೆ, ಚೆನ್ನಾಗಿದೆ ನೋಡಿ, ಓದ್ತೀನಿ. ಏನಂತ ಬರೀತಾರೆ ಇವರು ಅಂದರೆ, ಶ್ರೀಯುತ ಸಿಹಿ ಚಂದ್ರು ಅವರಿಗೆ ನಮಸ್ಕಾರಗಳು. ನೀವು ಸುವರ್ಣ ಚಾನಲ್ ನಡೆಸ್ಕೊಡ್ತಿರುವ ಬೊಂಬಾಟ್ ಭೋಜನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ. ಹೊಸ ಹೊಸ ಥರದ ಅಡುಗೆಗಳನ್ನು ನಮಗೆ ಪರಿಚಯಿಸುತ್ತಿದ್ದೀರಿ, ಧನ್ಯವಾದಗಳು. ನೀವು ಯಾಕೆ ನಮ್ಮ ಮನೆಯಲ್ಲಿ ಬಂದು ಬೊಂಬಾಟ್ ಭೋಜನ ಕಾರ್ಯಕ್ರಮನ ಇಟ್ಕೊಳ್ಬಾರ್ದು? ದಯವಿಟ್ಟು ನಮ್ಮ ಮನೆಗೆ ಬಂದು ಯಾವುದಾದ್ರು ಸ್ಪೆಷಲ್ ಐಟಮ್ಗಳನ್ನು ಮಾಡಿಕೊಡಿ. ನಾನು ನಿಮ್ಮ ಅಡುಗೆನ ರುಚಿ ನೋಡಬೇಕು ಅಂತ ಭಾಳ ಆಸೆ ಪಟ್ಟಿದ್ದೇವೆ. ಇಂತಿ ವಿಜಯ ಭಟ್, ಮೈಕೋ ಲೇಔಟ್, ಬೆಂಗಳೂರು ಅಂತ ಬರ್ತಿದ್ದಾರೆ. ಓಕೆ, ನಾವು ಇವರ ಮನೆಗೆ ಹೋಗಿ ಒಂದು ಸ್ಪೆಷಲ್ ಐಟಮ್ ಎಲ್ಲ ಮಾಡೋಣ. ನನಗೆ ಯಾಕೋ ಬೇರೆ ಥರದ ಐಟಮ್ ಮಾಡಬೇಕು ಅನ್ನಿಸ್ತಿದೆ. ಹೋಗಿ ಮಾಡೋಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗವನ್ನು ಶುರು ಮಾಡೋಣ. ಅಂದರೆ ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಣ. ಅಂದರೆ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನ ತಿನ್ನಬೇಕು. ಅಂದರೆ ನಮ್ಮೂರ ಊಟ ಶುರು ಮಾಡಬೇಕು. ಕಮಾನ್, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ವೀರವನಿತೆ ಓಬವ್ವ ನಾಡಿನಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ರಾಜರಾಜೇಶ್ವರಿ ನಗರದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಮತಿ ಸಿಂಧು ಶ್ರೀಧರ್ ಅವ್ರ ಮಂದಿ ನಮ್ಮೂರು ಊಟ ಮಾಡ್ತಾಯಿದ್ದೀವಿ. ಅವರು ನಿನ್ನೆ ನನಗೋಸ್ಕರ ಅದ್ಭುತವಾಗಿರೋ ಅವರೇಕಾಳು ಕೋಡ್ಬಳೆ ಮಾಡಿಕೊಟ್ಟಿದ್ರು. ಇವತ್ತು ನನಗೆ ಅವರೇ ಎಳ್ಳವರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮೇಡಮ್, ಭಾಳ ಸಂತೋಷ. ನಿನ್ನೆ ತುಂಬ ಚೆನ್ನಾಗಿತ್ತು. ಇವತ್ತು ಈ ಎಳ್ಳವರೆಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿ? ಅದಕ್ಕೂ ಇದಕ್ಕೆ ಬೇಯಿಸಿರೋಂಥ ಅವರೆಕಾಳು ಮತ್ತೆ ಬೆಲ್ಲ ಮತ್ತೆ ಬಿಳಿ ಎಳ್ಳು ಫ್ರೈ ಮಾಡಿ ಕೊಬ್ಬರಿ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ತುಪ್ಪ, ಕೊನೆಯದಾಗಿ ಏಲಕ್ಕಿ ಪೌಡ್ರು. ಓಕೆ, ಸೊ ಇದು ಒಂದು ಸ್ವೀಟು. ಓಕೆ, ವಂಡರ್ಫುಲ್. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಹಾಂ ಸರ್, ಸ್ಟಾರ್ಟ್ ಮಾಡೋಣ ಸರ್. ಮಾಡಿ. ಲೆಸನ್ ನಂಬರ್ 1, ಒಲೆ ಹಚ್ಚಿಸಬೇಕು. ಓಕೆ, ಒಲೆ ಹಚ್ಚಿ ಫಸ್ಟು ಬೆಲ್ಲ ಪಾಕ ತಗೋಬೇಕು ಸರ್. ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕೋಬೇಕು. ಚೆನ್ನಾಗಿ ಕುದ್ದು ಎಂಥ ಪಾಕ ಆಗಬೇಕಿದು? ಎಳೆ ಪಾಕ ಬಂದರೆ ಸಾಕು. ಒಂದೆಳೆ ಪಾಕ. ಓಕೆ, ಇದು ಒಂದೆಳೆ ಪಾಕ ಆಗಬೇಕು. ಅಲ್ಲಿ ತನಕ ನಿಮ್ಮೆಲ್ರಿಗೂ ಒಂದು ಬ್ರೇಕ್.